ಸಿಹಿ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ ಆ್ಯಂಡ್ ಈ ಒಂದು ವ್ಲಾಗ್ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಿರೋ ಅಂಥ ವಿಡಿಯೋ ಆಗಿದೆ. ಅಂದರೆ ನನ್ನ ಒಂದು ಹೇರ್ ಕೇರ್ ಸೀರೀಸ್ ಬಗ್ಗೆ ಒಂದೊಂದು ವಿಡಿಯೋ ಮಾಡಿ ವೀಕ್ಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಕೇಳಿದರು. ಹಾಗಾಗಿ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೀವೀಗ ನೋಡ್ತಾ ಇರೋದು ನನ್ನ ಬಿಫೋರ್ ಹೇರ್ ಆ್ಯಂಡ್ ಆಫ್ಟರ್ ಹೇರ್ ಎಷ್ಟೆಲ್ಲ ಒಂದು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು. ನಾನೇನು ಹೇಳಬೇಕಾಗಿಲ್ಲ. ವಿತ್ ಪ್ರೂಫ್ ನಾನು ಫೋಟೋನೇ ಹಾಕಿದ್ದೀನಿ. ಆ್ಯಂಡ್ ನನ್ನಿಂದ ಕೆಲವೊಂದಷ್ಟು ಜನಕ್ಕೆ ಉಪಯೋಗ ಆದರೆ ಮೇ ಬಿ ನನಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಆದರೂ ಕೂಡ ಕೆಲವೊಬ್ಬರಿಗೆ ಯೂಸ್ ಆಗ್ತಿದೆ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲವೊಂದಷ್ಟು ಡೀಟೇಲ್ಸ್ನ ಹೇಳಬೇಕು ಆ್ಯಂಡ್ ಕೆಲವೊಂದಷ್ಟು ಈಗ ನನ್ನ ಹೇರ್ ಎಷ್ಟು ಲೆಂತ್ ಇದೆ ಆ್ಯಂಡ್ ಯಾವ ಥರ ಇದೆ ಅಂತ ಎಲ್ಲ ಕಂಪ್ಲೀಟ್ ನಿಮಗೆ ಹೇಳಿಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ಇಂಟ್ರೋ ಅಂದರೆ ಕೆಲವೊಂದಷ್ಟು ಡೀಟೇಲ್ಸ್ ಏನು ಕೊಡ್ತೀನಿ ನಾನು ಅದ್ರ ಬಗ್ಗೆ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗಿದ್ರೂ ನಾವು ರೆಡಿ ಆಗ್ತೀವಲ್ವಾ, ಅದನ್ನೇ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಕೂಡ ಶೂಟ್ ಮಾಡಿಕೊಂಡು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಈ ಒಂದು ನೆಕ್ ಪೀಸ್ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ನನ್ನದೇ ಸೆಲ್ಫ್ ಮೇಡಿದು ಕೆಲವೊಂದಷ್ಟು ಪ್ರಾಡಕ್ಟ್ನ ಮೀಶೋದಿಂದ ತರಿಸ್ಕೊಂಡು ಆ ಒಂದು ಪ್ರಾಡಕ್ಟ್ ಇಟ್ಕೊಂಡು ನಾವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೋಬೋದು. ಇಯರಿಂಗ್ಸ್ ಬಂದು ಮೀಶೋದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಡ್ರೆಸ್ ಡೀಟೇಲ್ಸ್ ಇಫ್ ಏನಾದರೂ ನಿಮಗೆ ಡ್ರೆಸ್ ಇಷ್ಟ ಆಯಿತು ಅಂದರೆ ಅದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಡ್ರೆಸ್ ಯಾವ ರೀತಿ ಇದೆ ಅಂದರೆ ಒಂಥರ ಅಂಬ್ರೆಲಾ ಟೈಪ್ ಇದೆ, ಲಾಂಗ್ ಬರುತ್ತೆ, ಬಟ್ ಲೈನಿಂಗ್ ಎಲ್ಲ ಇರೋದಿಲ್ಲ. ಬಟ್ ಡಿಸೈನ್ ವೈಸ್ ಚೆನ್ನಾಗಿದೆ ಆ್ಯಂಡ್ ಕಲರ್ ಕೂಡ ಆಪ್ಷನ್ ಇದೆ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಡ್ರೆಸ್ ಲಿಂಕ್ ಅಂತ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈಗ ನಾವು ಹೇರ್ ಕೇರ್ ಅಂತ ಬಂದರೆ, ಸ್ಕಿನ್ ಕೇರ್ ಅಂತ ಬಂದರೆ ಅಥವಾ ಲೈಫ್ ಸ್ಟೈಲ್ ರೋಟೀನ್ ಅಂತ ಬಂದರೆ ಖಾಲಿ ಪ್ರಾಡಕ್ಟು ಅಥವಾ ಹೊರಗಡೆಯಿಂದ ನಾವು ಏನು ಮಾಡ್ತೀವಿ ಅದು ನಿಜವಾಗ್ಲೂ ಮ್ಯಾಟರ್ ಆಗಲ್ಲ. ಖಂಡಿತವಾಗ್ಲೂ ನಾವು ಇಂಟೇಕ್ ಏನು ಮಾಡ್ತೀವಿ ಅದ್ರ ಜೊತೆಗೆ ಒಂದು ಔಟ್ಸೈಡಿಂದ ಏನು ಮಾಡ್ತೀವಿ ಅವೆರಡೂ ಒಂದು ಮ್ಯಾಚ್ ಆದರೆ ಮಾತ್ರ ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಲ್ವ ಅದಕ್ಕೆ ವರ್ತ್ ಬೆನಿಫಿಟ್ಸ್ ಅಂತ ಸಿಗೋದು ನಿಜವಾಗ್ಲೂ. ಯಾಕಂದರೆ ನಮಗೆ ದೇಹಕ್ಕೆ ಏನು ಬೇಕು ಪ್ರೋಟೀನ್, ವೈಟಮಿನ್ಸ್ ಅವನ್ನ ತಗೋಬೇಕು. ಕೆಲವೊಬ್ಬರು ಹೇಳ್ತಾರೆ ಎಲ್ಲವೂ ಕೂಡ ಜೆನೆಟಿಕ್ಕಿಂದ ಬಂದಿರುತ್ತೆ, ನಾವು ಹುಟ್ಟುತ್ತಾನೆ ಎಲ್ಲ ಡಿಸೈಡ್ ಆಗಿರುತ್ತೆ, ಆಮೇಲೆ ಏನು ಮಾಡಿದ್ರು ನಾವು ಪ್ರಯೋಜನ ಇಲ್ಲ ಅಂತ. ಬಟ್ ಓಕೆ, ಪ್ರಯೋಜನ ಇಲ್ಲ ಅಂತ ಅಂದಮೇಲೆ ಪ್ರಾಡಕ್ಟ್ಸ್ ಎಲ್ಲ ಏನಕ್ಕೆ ಮೇಡ್ ಆಗ್ತಿದೆ, ಪ್ರಾಡಕ್ಟ್ಸ್ ಎಲ್ಲ ಯಾಕೆ ತಯಾರಿ ಆಗ್ತಿದೆ, ಯಾಕೆ ಮಾರ್ಕೆಟಲ್ಲಿ ಇಷ್ಟು ಒಂದು ಏನಾದರೂ ನಮಗೆ ಅವಶ್ಯಕತೆ ಇರೋದು ಅವೈಲೇಬಲ್ ಇದೆ ಅಂತ ತಿಳ್ಕೊಂಡ್ರೆ ಮೇ ಬಿ ಗೊತ್ತಾಗುತ್ತೆ. ಎರಡೂ ಕೂಡ ಬೇಕಾಗುತ್ತೆ. ನಾವು ಇಂಟೇಕ್ ಮಾಡೋದು ಕೂಡ ತುಂಬ ಮುಖ್ಯ, ಹಾಗೆ ನಾವು ಹೊರಗಡೆಯಿಂದ ಏನು ಮಾಡ್ತೀವಿ ಅದು ಕೂಡ ಮುಖ್ಯ ಆಗುತ್ತೆ. ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇದೆ. ನಾವು ಹೇಗೆ ನಮ್ಮ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಂಡು ಹೋಗ್ತೀವೋ ಹಾಗೆ. ನಿಜವಾಗ್ಲೂ ಇವೆಲ್ಲವೂ ನನಗೆ ಎಷ್ಟೋ ಸಲ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀನಿ, ಕೆಲವೊಂದಷ್ಟು ಹೆಲ್ತ್ ಪ್ರಾಬ್ಲಮಿಂದನೋ ಅಥವಾ ಏನೋ ಸಮಥಿಂಗ್. ಆವಾಗ ನನಗೆ ಈ ವಿಷಯ ಎಲ್ಲ ಗೊತ್ತಾಯಿತು ಅಂತ ಹೇಳ್ಬೋದು. ಹಾಗಾಗಿ ನಾವು ಏನೇ ಒಂದು ಮಾಡಬೇಕು ಅಂದರೂ ಕೂಡ ಅಂದರೆ ಹೆಲ್ತ್ ವೈಸ್, ಸ್ಕಿನ್ ವೈಸ್ ಅಥವಾ ಹೇರ್ ಕೇರ್ ಅಂದರೆ ನಮ್ಮ ಬಾಡಿಲಿ ನಾವು ಏನೇ ಚೇಂಜಸ್ ಮಾಡಬೇಕು ಅಂತ ಇದ್ದರೂ ಕೂಡ ನಾವು ಏನು ಆಹಾರ ತಿಂತೀವಿ, ನಮ್ಮ ಫುಡ್ ರೋಟೀನ್ ಹೇಗಿರುತ್ತೆ ಅದನ್ನು ಕೂಡ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಸರಿ ಮಾಡಿಕೊಂಡು ನಾವು ಏನೇ ಮಾಡಿದ್ರೂ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಉದಾಹರಣೆ ನಾನೇ ಇದ್ದೀನಿ. ಬಿಫೋರ್ ನನ್ನ ಹೇರ್ ಹೇಗಿತ್ತು, ಸ್ಕಿನ್ ಹೇಗಿತ್ತು ಅಂತ ನಾನು ತೋರಿಸಿದ್ದೀನಿ. ಅನಂತರ ಕೆಲವೊಂದಷ್ಟು ಚೇಂಜಸ್ ಆದಮೇಲೆ ಇದೆಲ್ಲ ಆಯಿತು. ಹಾಗಂತ ಜಾಸ್ತಿ ಮಾಡೋದು ಬೇಡ. ಎಷ್ಟು ಮಾಡಬೇಕು ಲೈಫಲ್ಲಿ ಅಷ್ಟು ಮಾಡಿದರೆ ಸಾಕು. ಈಗ ನನ್ನ ಹೇರ್ನ ಲೆಂತ್ ಮಾಡ್ತಾಯಿದ್ದೀನಿ. ನಾನು ಹೇರ್ ಸ್ಟೈಲೆಲ್ಲ ಮಾಡಿದ್ದೆ. ಈಗ ಹೇರ್ ಸ್ಟೈಲೆಲ್ಲ ಒಂದು ವಿಡಿಯೋ ಹಾಕಿದ್ದೆ, ನೋಡಿದರೆ ಗೊತ್ತಾಗುತ್ತೆ. ಸೊ ಸಿಂಪಲ್ಲಾಗಿ ಗೆಟ್ ರೆಡಿ ವಿತ್ ವ್ಲಾಗ್ ಅಂತಲೇ ಹೇಳ್ಬೋದು, ವಿತ್ ಮೀ ವ್ಲಾಗ್ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ನಾನು ಟೇಪಿಂದ ನನ್ನ ಹೇರ್ನ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. ಅಂದರೆ ಜಸ್ಟ್ ನನ್ನ ಕೂದಲು ಎಂಡಿರೋದು ಎಷ್ಟು ಬಂದಿದೆ ಅಂತ ನಾನು ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು 15 ಇಂಚಸ್ ಏನೋ ಬಂದಿದೆ ಅಷ್ಟೇ. ಈಗ ಹಿಂದೆಗಡೆ ಲೆಂತಿಂದ ನೋಡ್ತಾ ಇದ್ದೀನಿ ಅಲ್ಲಿಂದ ಎಷ್ಟು ಲೆಂತ್ ಇದೆ ಅಂತ. ಅದನ್ನು ಕೂಡ ಚೆಕ್ ಮಾಡಿಬಿಟ್ರೆ ನಾನು ವೀಕ್ಲಿ ಒಂದೊಂದು ವೀಡಿಯೋ ಹಾಕಿದಾಗ ಅದು ಗ್ರೋ ಆಗಿದೆಯಾ ಇಲ್ವಾ ಅಂತ ನನಗೂ ಗೊತ್ತಾಗುತ್ತೆ ಈಸಿಯಾಗಿ. ವೀಡಿಯೋ ನೋಡ್ತಿರೋ ನಿಮಗೂ ಗೊತ್ತಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಲೆಕ್ಕ ಅಂದರೆ ಅಂದಾಜು ಕೌಂಟಿಂಗ್ ತೊಗೋತಾ ಇದ್ದೀನಿ ಎಷ್ಟಿದೆ ಅಂತ. 23 ಇದೆ ಹಿಂದೆ, ಮುಂದೆ 13 ಇತ್ತು.
ಇವೆರಡೂ ಕೂಡ ನಾನು ಕೌಂಟ್ ತೊಗೊಂಡು ಇನ್ನು ಬರೋ 3 ತಿಂಗಳು ನಾನು ಅಪ್ಡೇಟ್ಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೆ ಈ ವಿಡಿಯೋಗೆ ವೆಲ್ಕಮ್. ಇವತ್ತಿನ ವ್ಲಾಗ್ದು ಇಂಟ್ರಡಕ್ಷನ್ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ನೋಡಿ, ಯಾಕಂದರೆ ಸ್ಕಿಪ್ ಆಯಿತು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ಓಕೆ, ನನ್ನ ಹೇರ್ ಲೆಂತ್ದು ವಿಡಿಯೋ ನೋಡಿದ್ದೀರಾ ನೀವು, ಎಷ್ಟು ಇಂಚಿದೆ ಆ್ಯಂಡ್ ಎಷ್ಟು ಉದ್ದ ಇದೆ ಅಂತ. ಸೊ ನಾನು ಟೇಪಲ್ಲಿ ಅಳತೆ ಮಾಡಿ ನೋಡಿದ್ದೀನಿ. ಇಲ್ಲಿಂದ ಈ ಲೆಂತ್ವರೆಗೂ 14 ಆರ್ 15 ಇಂಚ್ ಇದೆ ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೂ 23 ಇಂಚಸ್ ಇದೆ. ಓಕೆ, ಗ್ರೋ ಯುವರ್ ಹೇರ್ ಅನ್ನೋ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿ ಸಿಸ್ಟರ್. ಅಂದರೆ ನೀವು ವೀಕ್ಲಿ ಏನೇನು ಮಾಡ್ತೀರಾ, ರೋಟೀನ್ ಆಗಲಿ ಅಥವಾ ಹೇರ್ ಪ್ಯಾಕ್, ಹೇರ್ ಮಾಸ್ಕ್, ಆಯಿಲ್ ಅಥವಾ ಫುಡ್ ರೋಟೀನ್ ಎಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡು ಗ್ರೋ ಯುವರ್ ಹೇರ್ 60 ಡೇಸ್ ಆರ್ 90 ಡೇಸ್ ಆರ್ 6 ಮಂತ್ಸ್ ಆ ಥರ ಒಂದು ಸೀರೀಸ್ ಮಾಡಿಕೊಂಡು ವಿಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅರ್ಧ ಜನಕ್ಕೆ ರಿಪ್ಲೈ ಮಾಡಿರ್ತೀನಿ, ಇನ್ನು ಅರ್ಧ ಜನಕ್ಕೆ ನಾನು ಜಸ್ಟ್ ಹಾರ್ಟ್ ಕೊಟ್ಟು ನೋಡಿರ್ತೀನಿ ಕಮೆಂಟ್ನ, ಬಟ್ ರಿಪ್ಲೈ ಮಾಡೋಷ್ಟು ಟೈಮ್ ಬ್ಯುಸಿ ಏನಿಲ್ಲ, ಆದರೆ ಟೈಮ್ ಸ್ವಲ್ಪ ನನಗೆ ವೇರಿಯೇಷನ್ಸ್ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಗ್ರೋ ಯುವರ್ ಹೇರ್ 1 ಮಂತ್ ಎಲ್ಲ ಕೊಡೋದಿಲ್ಲ, 2 ಮಂತು ಆಗಲ್ಲ, 3 ಮಂತ್ಸಿಗೆ ಒಮ್ಮೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ವೀಕ್ಲಿ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ. ಆ ವೀಕಲ್ಲಿ ಏನೇನಾಯಿತು ಅಂದರೆ ಮಂಡೇ ಟು ಸಂಡೇ ಏನೇನು ಮಾಡಿದೆ ನಾನು, ಸಿಂಪಲ್, ಯಾವುದೇ ರೀತಿ ಹೈ ಬಡ್ಜೆಟ್ ಅಥವಾ ಯಾವುದೇ ರೀತಿ ಕಾಸ್ಟ್ಲಿ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡೇನಿಲ್ಲ, ಸಿಂಪಲ್ ಆಫರ್ಡಬಲ್ ಪ್ರೈಸಲ್ಲಿ ಯೂಸ್ ಮಾಡಿಕೊಂಡು ನನ್ನ ಒಂದು ರೂಟೀನ್ ಹೇಗಿರುತ್ತೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವೀಕ್ಲಿ ಒಂದೊಂದು ವೀಡಿಯೋ ಬರುತ್ತೆ, ಇಲ್ಲ 2 ವೀಡಿಯೋ ಬರುತ್ತೆ, ಅಟ್ಲೀಸ್ಟ್ 1 ವೀಡಿಯೋ ಹಾಕೋಕ್ಕಾದ್ರೂ ನಾನು ಟ್ರೈ ಮಾಡ್ತೀನಿ. ಇನ್ನು ಮುಂದೆ ನನ್ನ ಸೀರೀಸ್ ಥರ ಸ್ಟಾರ್ಟ್ ಆಗುತ್ತೆ. ಮೇ ಬಿ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಕಾಮೆಂಟ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಕಮೆಂಟ್ಸ್ ಬರ್ತಾ ಇದೆ ಅಂದರೆ ಎಲ್ರಿಗೂ ನಾನು ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲರೂ ಆ್ಯಸ್ ಯೂಶ್ವಲಿ ಸೇಮ್ ಕ್ವಶನ್ ಕೇಳ್ತೀರಾ, ನಿಮ್ದು ಏನು ರೂಟೀನು, ನಿಮ್ಮ ಯಾವ ಆಯಿಲ್, ಯಾವ ಶ್ಯಾಂಪು, ಅವ್ರಿಗೆಲ್ಲ ಹೇಳೋದು ಒಂದೇ, ನಾನು ನನ್ನ ಒರಿಜಿನಲ್ ಲೈಫಲ್ಲಿ ಏನು ಯೂಸ್ ಮಾಡ್ತೀನಿ, ಏನು ಪ್ರಾಡಕ್ಟ್ ತೊಗೋತೀನಿ, ರಿಯಲ್ ಲೈಫ್ ರೋಟೀನ್ ಏನಿರುತ್ತೆ ಅದನ್ನೇ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನೇನೂ ಹಾಕ್ತಾಯಿಲ್ಲ, ಫೇಕು ಅಥವಾ ಏನದು ಯೂಸ್ಲೆಸ್ ವಿಡಿಯೋ ಆ ಥರ ಎಲ್ಲ ಹಾಕ್ತಿಲ್ಲ. ಜಸ್ಟ್ ನಾನೇನು ಮಾಡ್ತೀನಿ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ನಂದು ಒಂದು ಟಿಪ್ಸು ಅಥವಾ ಯಾವುದಾದ್ರು ಹೋಮ್ ರೆಮಿಡೀಸು ಕೆಲವೊಂದಷ್ಟು ಶೇರಿಂಗ್ ಮಾಡೋಕ್ಕೆ ಅಂತ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿರೋದು. ನನ್ನ ಕಡೆಯಿಂದ ಯೂಸ್ ಆಗೋ ಥರ, ಈಗ ಎಲ್ಲರೂ ಮಾಡ್ತಾರೆ ನಾರ್ಮಲ್ ವ್ಲಾಗ್ಸ್, ಅವ್ರ ರೂಟೀನ್ ವ್ಲಾಗ್ಸ್ ಎಲ್ಲರೂ ಆ ಥರ ಮಾಡ್ತಾರೆ, ನಾವು ಆ ಥರ ಮಾಡ್ಬೋದು. ಬಟ್ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಕೆಲವೊಂದಷ್ಟು ಟಿಪ್ಸ್ ಶೇರಿಂಗ್ ಮಾಡೋಣ ಅಂತ, ಕೆಲವೊಂದಷ್ಟು ರೆಮಿಡೀಸ್ ಶೇರಿಂಗ್ ಮಾಡೋಣ ಅಂತ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಎಲ್ಲ ಥರ ರೆಮಿಡೀಸ್ ಹಾಕ್ತಿರ್ತೀನಿ. ಯಾರಿಗೆ ಯಾವುದು ಯೂಸ್ ಆಗುತ್ತೋ ಅದನ್ನು ನೀವೇ ತಿಳ್ಕೋಬೇಕು, ಇಲ್ಲಾಂದರೆ ಇಟ್ಸ್ ಓಕೆ, ವಿಡಿಯೋ ನೋಡ್ತೀರಾ ನೋಡಿ. ಆ್ಯಂಡ್ ಓಕೆ, ನೆಕ್ಸ್ಟು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಮತ್ತು ವೀಕ್ಲಿ ಒಂದೊಂದು ವೀಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.